क्या है द्राक्षी ನೋಡಿ ಕೊತ್ತಳಸಿನಕಾಯಿ ನಾವೇನು ಹೇಳ್ತೀವಲ್ಲ ಕೊತ್ತಳಸಿನಕಾಯಿ ಅದನ್ನು ತರಿಸಿ ಇದರಲ್ಲಿ ಅಡುಗೆ ಮಾಡ್ತಾರೆ. ಇದು ಸಕ್ಕದಾಗಿ ಮಾಡ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. वो तेल डाला उसमें वो लग जाता है ना कुकर में। ಎಲ್ಲ हाँ ಅದನ್ನ ठीक बा बढ़िया बा ಕುಕ್ಕರಲ್ಲಿ ಹಾಕಿ छोड़ देबू तो ठीक बा। ಕೊತ್ತಳಸಿನಕಾಯಿನ ಕಟ್ ಮಾಡಿ ಅದನ್ನ ಕುಕ್ಕರಲ್ಲಿ ಹಾಕಿ ಈ ನೀರು ಹಾಕಿ ಬೇಯಿಸ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿದ್ರೆ ಅವ್ರೆಲ್ಲದಕ್ಕೂ ಸಾಸಿವೆ ಎಣ್ಣೆ ಹಾಕ್ತಾರೆ. ನಾವಾದ್ರೆ ರೀಫಿಂಡ್ ಎಲ್ಲ ಹಾಕ್ತೀವಿ. ಅವ್ರು ಸಾಸಿವೆ ಎಣ್ಣೆ ಇಲ್ಲದೇನೆ ಇರಲ್ಲ ಅವ್ರಿಗೆ. ಬಟ್ ಟೇಸ್ಟ್ ಇರುತ್ತೆ ಸಾಸಿವೆ ಎಣ್ಣೆ ಹಾಕಿದಾಗ ಕೂಡ. ಅದು ಒಂಥರ ತುಂಬ ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆಗುತ್ತೆ ಸಾಸಿವೆ ಎಣ್ಣೆನೂ ಕೂಡ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದನ್ನ ದೊಡ್ಡ ಉರಿ ಹಾಕಿ ದೊಡ್ಡ ಸೌಂಡ್ ಕೊಟ್ಟರೆ ಸ್ಟೌವಲ್ಲಿ ಒಂದು ವಿಷಲ್ ಸಾಕಂತೆ. ಸಣ್ಣ ಉರಿಲಾದರೆ 2 ವಿಷಲ್ ಬೇಕಂತೆ. ಜಸ್ಟ್ 50% ಬಾಯ್ಲ್ ಮಾಡ್ಕೊಬೇಕು. ಇನ್ನು ಮಿಕ್ಕಿದ್ದು ಸಾಂಬಾರು ಮಾಡಬೇಕಾದ್ರೆ ಮಿಕ್ಕಿದ್ದು ಬೇಯಿಸ್ಕೋಬೇಕಂತೆ. ಸೊ 50% ಮಾತ್ರ ಬೇಯಿಸ್ಕೋಬೇಕು. ಇಲ್ಲಾಂದರೆ ಫುಲ್ ಪುಡಿ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಕೂಡ. ಸೊ ಹಾಗಾಗಿ 50% ಅಷ್ಟೇ ಬೇಯಿಸ್ಕೋಬೇಕು ಕೊತ್ತಳಸಿನಕಾಯಿನ. नमक डालना है ना? नहीं, नमक ओनली तेल। तेल वो बर्तन में पकड़ता है ना उसका। हाँ वही तेल लगा दिए हैं। हाँ बस नमक नहीं डालना. ಉಪ್ಪೇನು ಹಾಕಂಗಿಲ್ಲ. ಸೊ ಕೇಳಿದೆ, ಉಪ್ಪು ಹಾಕಲ್ವಂತೆ. ಫೈನಲ್ ಆಗಿ ರೆಡಿಯಾಗಿದೆ ನೋಡಿ. ಇದು ಪನ್ನೀರ್ದು, ಇದು ಮೈದಾಯಿಂದ ಮಾಡಿದ್ದು, ಇದು ರವೆಯಿಂದ ಮಾಡಿದಂಥ ಸ್ವೀಟ್ಸ್. ಇದು ನನ್ನ ಫೇವ್ರೇಟ್ ಸ್ವೀಟು. ಎಲ್ಲನೂ ಫೇವ್ರೇಟ್ ಸ್ವೀಟು. ಟೆಂಟೆಡನ್ ತಿಂತೀನಿ ನೋಡಿ. ವಾವ್, ಸೂಪರ್ ಇದೆ, ಸಕ್ಕತ್ತಾಗಿದೆ. ಇದು ಪನ್ನೀರ್ದಂತೆ. ಸೊ ಇದೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಬೇಯಿಸ್ಕೊಂಬಂದು 50% ಬೆಂದಿರೋದು ನೋಡಿ. 50% ಬೆಂದಿದೆ. 75% ನೋಡಿ. 50% ಬೆಂದಿರೋದು ಈ ರೀತಿ ಇದೆ. ಸೊ ಇದು ಸಾಸಿವೆ ಎಣ್ಣೆ ಹಾಕಿದ್ದಾರೆ. ಇದನ್ನು ಫ್ರೈ ಮಾಡ್ಕೊಳ್ತಾರಂತೆ. ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಬ್ರೌನ್ ಆಗಿ ಮಾಡ್ಕೊಂಡಿದ್ದಾರೆ ಫ್ರೈನ. ನೋಡಿ ಎಣ್ಣೆ ಹಾಕ್ತಾ ಇದ್ದಾರೆ. ಮತ್ತೆ ಜೀರಿಗೆ ಹಾಕಿದ್ದಾರೆ, ಪಲಾವ್ ಎಲೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದಾರೆ. ಮತ್ತೆ ಈರುಳ್ಳಿ ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಸಾಂಬಾರಿಗೆ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಜಾಸ್ತಿ ಈರುಳ್ಳಿ ಹಾಕ್ತಾರೆ ಇವರು. ಮಾಡ್ತಾ ಇದ್ದಾರೆ. ಇದು ನನ್ನ ಫೇವ್ರೆಟ್ ಸ್ವೀಟ್ಸ್. ಫ್ರೂಟ್ಸ್ ಎಲ್ಲ ಹಾಕಿ ಕಸ್ಟರ್ಡ್ಸ್ ಎಲ್ಲ ಮಾಡ್ತಾರೆ. ಬಟ್ ಈ ಸರಿ ಏನು ಮಾಡ್ತಾರೆ ಗೊತ್ತಿಲ್ಲ ಯಾವ ರೀತಿ ಅಂತ. ಸೊ ನಾನು ಫಸ್ಟ್ ಟೈಮ್ ಕಸ್ಟರ್ಡಲ್ಲಿ ಮಾಡ್ತಾರೋ ಅಂಥದ್ದು. ಸೂಪರಾಗಿರುತ್ತೆ. ಇದು ನನ್ನ ಫೇವ್ರೇಟ್ ಸ್ವೀಟ್. पहला नहीं करती थी, नहीं कर रहे थे, कस्टर्ड पाउडर टाइम ही नहीं था ना। ಕಸ್ಟರ್ಡ್ ಪೌಡರ್ ಹಾಕಿದರೆ ಅಲ್ಲಿ ಹಾಲು ಬಿಸಿ ಮಾಡಿದ್ದಾರೆ.
इधर गट गट आता है, इसमें गट हो जाता है। वो नॉर्मल का। हाँ थोड़ा थोड़ा, जैसे अभी एक तरह है ना, देखिए चूकी उस तरह है तो एक गट ಸೊ नहीं होता। ಬೆಚ್ಚಗಿರೋ ಅಂತ ಹಾಲು ಹಾಕ್ಬೇಕಂತೆ, ಬಿಸಿ ಬಿಸಿ ಹಾಕಿದ್ರೆ ಗಂಟು ಗಂಟು ಆಗುತ್ತೆ ಅಂತ ज्यादा ಹೇಳ್ತಾರೆ. बॉयल होने तो एक गट हो जाता है, वो हाँ, गट अच्छा मालूम नहीं- है। हाँ। ಗಂಟು ಗಂಟು ಆಗುತ್ತಂತೆ. ಸಕ್ಕರೆ ಹಾಕ್ತಾ ಇದ್ದಾರೆ ಈಗ. कितना लीटर का है खुशी? ये 1.5 लीटर। 1.5 लीटर के लिए कितना हो जाएगा? कितना डाल सकते हैं मालूम नहीं. ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ರೀತಿ ಸ್ವೀಟ್ಸ್ ಹಾಕೊಂಡು ಅವ್ರು ಅಳತೆ ಮಾಡಲ್ಲ, ಕೈ ಎಳ್ತಾನೆ ಕಣ್ಣಲ್ತಲೆ ಮಾಡೋದು. ಕೇಸರಿ ಹಾಕ್ತಾ ಇದ್ದಾರೆ. ಏಕೆ ಎ ಬಿ ಕೇಸರಿ? ಕೇಸರಿ ನೋಡಿ. ಇವಾಗ ಕಸ್ಟರ್ಡ್ ಪೌಡ್ರ್ ಹಾಕ್ತಾ ಇದ್ದಾರೆ. ಡೇಟ್ಸ್ ಹಾಕ್ತಾ ಇದ್ದಾರೆ. ಸ್ನೇಹಿತರೆ, ಅದಕ್ಕೆ ಆಪಲ್ಲು ದಾಳಿಂಬೆ ಹಣ್ಣು ಕೂಡ ಮಿಕ್ಸ್ ಮಾಡ್ಕೋಬೋದು. ಈ ಟೈಮಲ್ಲೇ ಹಾಕಬೇಕು. ಈ ಟೈಮಲ್ಲೇ ಹಾಕಬೇಕು. ಸ್ನೇಹಿತರೆ ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿ. डालिए क्या है? द्राक्षी. ये क्या है? द्राक्षी ದ್ರಾಕ್ಷಿ ಹಾಕಿದ್ರು. ತಿರುಗಿಸ್ತಾನೆ ಇರಬೇಕು, ಸ್ವಲ್ಪ ಕುಟ್ಕೋಬೇಕು. ಈಗ ಮಟನ್ ಅभी कहाँ हुआ, अभी बड़ा छानना है। ನೋಡಿ, ಗೋಡಂಬಿ ಹಾಕಿದ್ದಾರೆ. ಸ್ವಲ್ಪ ತಿರುಗಿಸ್. ಸ್ನೇಹಿತರೆ ಆಗಿದೆ, ಇಳಿಸ್ಬಿಟ್ರು ನೋಡಿ. ಬಟಾಣಿ ಹಾಕಿದ್ದಾರೆ ಈಗ, ಜೊತೆಗೆ ಟೊಮೊಟೊ ಹಾಕ್ತಾ ಇದ್ದಾರೆ. ಬೆಳ್ಳುಳ್ಳಿ, ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ತಾ ಇದ್ದಾರೆ. ಶುಂಠಿ, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ಗರಂ ಮಸಾಲ ನೀಡಲ್ಲಾಗ ಕಾಶ್ಮೀರ್, ಅದು ನಾರ್ಮಲು, ಇದು ಕಾಶ್ಮೀರ್ ಚಿಲ್ಲಿ ಪೌಡರ್, ಕಲರಿಂಗ್ ಬರೋದಕ್ಕೆ. ಜೀರಿಗೆ ಪೌಡ್ರ್ ಇದು. मीट मसाला कोई भी. चक्के चक्के ना, लवंग, इलायची. स्टार का फूल नहीं डालेगा? ये ना, हाँ, ये डालें तोड़ के थोड़ा स्टार ಹೂವನ್ನ ಹಾಕಿದ್ದಾರೆ ಅಷ್ಟೇ. ಲವಂಗ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಆಮೇಲೆ ಮರಾಠಿ ಮೊಗ್ಗು. ಮ್ಯಾಗಿ ಮಸಾಲ ಡಾಲಿ. ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ತಾರೆ. ಸ್ವಲ್ಪ ಮ್ಯಾಗಿ ಮಸಾಲ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗ್ ನೋಡಿ, ಮಸಾಲೆ ಹಾಕಿದ್ರು. मसाले हाके वो बाद में लास्ट में डालेगा क्या? हाँ, सब्जी फ्राई होने ಮಸಾಲೆ ರುಬ್ಬಿರೋ ಅಂತ ಮಸಾಲೆ ಹಾಕಿ ತಿರುಗಿಸ್ತಾ ಇದ್ದಾರೆ. थोड़ा और पिसाना चाहिए था. ಸ್ವಲ್ಪ ಇನ್ನೂ ಸ್ವಲ್ಪ ಇದಾಗಬೇಕಂತೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ. ಇನ್ನೊಂಚೂರು ಉಪ್ಪು ಹಾಕ್ಬೇಕಂತೆ, ಹಾಕ್ತಾರೆ. ಇನ್ನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. अच्छा है, अच्छा स्मेल आ रहा है खुशी. कैसा होता है? आपका हाथ अच्छा है, मन भी अच्छा है, हाथ भी अच्छा है, इसलिए खाना भी अच्छा आएगा अल्वा फ्रेंड्स.
ಮನಸ್ಸು ತುಂಬ ಚೆನ್ನಾಗಿರೋದ್ರಿಂದ ಅಡುಗೆನೂ ಚೆನ್ನಾಗಿ ಬರುತ್ತೆ, ಖುಷಿಯಾಗಿರ್ತಾರೆ, ಖುಷಿ ಯಾವಾಗ್ಲೂ ಹ್ಞೂ ಅಂತೆ. ಸೊ ಅದು ಖುಷಿ ಮನಸ್ಸು ಚೆನ್ನಾಗಿರೋದ್ರಿಂದ ಅಡುಗೆಗಳು ಸೂಪರಾಗಿ ಬರುತ್ತೆ. ಮನಸ್ಸು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ಹಾಗಾಗಿ ಅಡುಗೆನೂ ಕೂಡ ಟೇಸ್ಟಾಗಿ ಬರುತ್ತೆ. 3 ಟೈಮ್ಸ್ ಅಡುಗೆ ಮಾಡೋದವರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಅಡುಗೆ ಮಾಡ್ತಾರೆ. ಖುಷಿ ಹಾಂ ನೋಡಿ, ನಾಷ್ಟ ಬಿ ಬನೆ ಯಾವಾಗ ನೋಡಿದ್ರು ನಾನು ಬಂದ ಕೆಳಗಡೆಯಿಂದ ಮಾಡಿ ಮೇಲೆ ಕೆಳಗಡೆ ಇಳಿದ್ರೆ ಯಾವ ನೋಡು ಕಿಚನಲ್ಲೇ ಇರ್ತಾರೆ. ನಮ್ಮ ಮಮ್ಮಿನೂ ಹಂಗೆ ಸೇಮ್, ನಮ್ಮ ಮಮ್ಮಿನೂ ಇವರು ಸೇಮ್ ಕಿಚನಲ್ಲೇ ಇರ್ತಾರೆ. ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅಡುಗೆ ಮನೇಲಂತೂ ಯಾವಾಗಲೂ ಇರ್ತಾರೆ. ಚೆನ್ನಾಗಿ ರುಚಿಯಾಗಿ ತುಂಬ ಸ್ವೀಟಾಗಿ ಮಾಡ್ಕೊಡ್ತಾರೆ. ಹಾಂ ವಡ ಇವಾಗ ವಡ ಮಾಡ್ತಾರಂತೆ. ಬನ್ನಿ ಫ್ರೆಂಡ್ಸ್, ಅವ್ರ ಥರದ ವಡೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಇವರು ಬಿಹಾರ್ನವರು, ಅಲ್ಲಿರೋದು, ಬಟ್ ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ. ಇಲ್ಲಿ ವರ್ಕ್ ಮಾಡ್ತಾರೆ. ಅವರ ಹಸ್ಬೆಂಡ್ ಬಂದು ನನಗೆ ಅಣ್ಣ ಅಂತ ಹೇಳ್ತೀನಿ. ಖುಷಿ ನನಗೆ 10 ವರ್ಷದಿಂದ ಒಳ್ಳೆ ಫ್ರೆಂಡ್. ನನಗೆ 10 ಇಯರ್ಸ್ ಹೋಗ್ಯಾನ ಖುಷಿ. ಖುಷಿ ಒಂದು 10 ವರ್ಷದ ಫ್ರೆಂಡ್ಶಿಪ್ ನಂದು ಖುಷಿದು. ನನಗೆ ಇನ್ನು ಮುಂದೆನೂ ಇದೇ ರೀತಿಲಿ ಇರ್ತೀವಿ. ಆಮೇಲೆ ಇದು ರೆಡಿ ಎಲ್ಲ ಆದಮೇಲೆ ಖುಷಿನ ತೋರಿಸ್ತೀನಿ. ಖುಷಿ ಇವಾಗ ರೆಡಿ ಆಗಿಲ್ಲ, ಅದಕ್ಕೆ ನಾಚಿಕೆ ಮಾಡ್ಕೊತಿದ್ದಾರೆ. ಹಾಂ ಹಾಂ ಏನು ಕೊತ್ತಲ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಅದು ಮತ್ತೆ ಒಗ್ಗರಣೆ ಮಾಡಿದಂಥ ಈರುಳ್ಳಿ ಜೊತೆಗೆ ಬಟಾಣಿಗಳ ಜೊತೆಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅಷ್ಟೇ. ಎಲ್ಲನೂ ಆಲ್ರೆಡಿ ಮಸಾಲೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಮಿಕ್ಸ್ ಮಾಡಿ ಆದಮೇಲೆ ನಾನು ತಿಂತಾ ಇರೋದು ಅದೇ. ಅದು ಕೂಡ ತುಂಬ ಟೇಸ್ಟಾಗಿತ್ತು, ಸೂಪರಾಗಿತ್ತು. ಯಾಕಂದರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಲಾಸ್ಟಲ್ಲಿ ಹಾಕಿದ್ನ. ಯಾಕಂದರೆ ಅವ್ರಿಗೂ ಅಷ್ಟೇ ಬ್ಯುಸಿ ಇತ್ತು, ಫಂಕ್ಷನ್ ಮನೆ. ಸೊ ಎಲ್ಲ ನೆಂಟರು ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ, ಸೊ ಕಷ್ಟ ಆಗುತ್ತೆ. ವೆರಿ ಸೂಪರಾಗಿತ್ತು. ಥ್ಯಾಂಕ್ಸ್ ಟು ಖುಷಿ ತುಂಬ ಧನ್ಯವಾದ. ಇಷ್ಟು ಹೊತ್ತುವರೆಗೂ ಅಡುಗೆ ಮಾಡಿದ್ರಲ್ಲಪ್ಪ, ನನ್ನ ಕೈಲಿ ನೋಡಿನೇ ಸುಸ್ತಾಗಿ ಹೋಗಿತ್ತು. ಇನ್ನು ಮಾಡೋರಿಗೆ ಇನ್ನೆಷ್ಟು ಸ್ಟೈನ್ ಒಬ್ಬರೇ ಮಾಡಿದ್ದಾರೆ ಅವ್ರ ಅಡುಗೆ. ಅಷ್ಟು ಅಡುಗೆನೂ ಇನ್ನೂ ಮುಂದೆ ಕಂಟಿನ್ಯೂ ಇದೆ. ವಿಡಿಯೋ ಹಾಕೋದನ್ನು ನೋಡಿ, ಇನ್ನಷ್ಟು ಅಡುಗೆಗಳಿದೆ ಬಾಕಿ, ತೋರಿಸ್ತೀನಿ.